ಇವತ್ತು ಸ್ಕಿನ್ ಕೇರ್ ಬಿಗಿನರ್ಗೆ ಸ್ಕಿನ್ ಕೇರ್ನ ಹೇಗೆ ರೊಟೀನ್ ಫಾಲೋ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಫೇಸು ಯಾವುದಿದೆ, ಆಯಿಲ್ ಇದೆಯಾ, ಕಾಂಬಿನೇಷನ್ ಇದೆಯಾ, ಡ್ರೈ ಸ್ಕಿನ್ ಇದೆಯಾ, ಸೊ ಇದನ್ನು ಕೂಡ ನಾನು ಇನ್ಫಾರ್ಮೇಷನ್ ಇದರಲ್ಲಿ ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ಲಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನ್ಯಾಚುರಲ್ ಗ್ಲೋ ಬೈ ವರ್ಷ. ಈ ಚಾನಲಲ್ಲಿ ನಿಮಗೆ ಸ್ಕಿನ್ ಕೇರ್, ಹೇರ್ ಕೇರ್, ಬ್ಯೂಟಿ ಟಿಪ್ಸ್ ಹಾಗೆ ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡಬೇಕು, ಯಾವ ಸ್ಕಿನ್ ಟೈಪ್ ಇರೋರು ಏನನ್ನು ಯೂಸ್ ಮಾಡಬೇಕು ಅನ್ನೋದು ಕೂಡ ಈ ಚಾನಲಲ್ಲಿ ನೀವು ನೋಡ್ಬೋದು. ಹೋಮ್ ರೆಮಿಡೀಸ್ ಕೂಡ ನಾನು ಹೇಳ್ತಾ ಇರ್ತೀನಿ ಫ್ರೆಂಡ್ಸ್. ನಿಮಗೆ ತುಂಬಾ ಯೂಸ್ಫುಲ್ ಆಗಿರೋಂಥ ಇನ್ಫಾರ್ಮೇಷನ್ಸ್ನ ನಾನು ಡೈಲಿ ತರ್ತಾ ಇರ್ತೀನಿ. ಶಾರ್ಟ್ಸಲ್ಲಿ ನೀವು ಹೋಗಿ ನೋಡ್ಬೋದು. ಓಕೆನಾ, ಲೆಟ್ ಸ್ಟಾರ್ಟ್ ಸ್ಕಿನ್ ಕೇರ್ ಬಿಗಿನರ್. ಓಕೆನಾ ಫ್ರೆಂಡ್ಸ್, ಸ್ಕಿನ್ ಕೇರ್ ಮಾಡ್ಕೊಳ್ಳುವಾಗ ಮೊದಲನೇದಾಗಿ ನಮ್ಮ ಸ್ಕಿನ್ ಯಾವುದು ಅಂತ ನಮಗೆ ಗೊತ್ತಿರಬೇಕು. ಆಯಿಲ್ ಸ್ಕಿನ್ನ, ಕಾಂಬಿನೇಷನ್ ಸ್ಕಿನ್ನ, ಡ್ರೈ ಸ್ಕಿನ್ನ, ಸೆನ್ಸಿಟಿವ್ ಸ್ಕಿನ್ನ, ಈ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಂಡಾಗಲೇ ನಾವು ಸ್ಕಿನ್ ಕೇರ್ ರೊಟೀನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಇಲ್ಲ ಅಂದರೆ ಏನಾಗುತ್ತೆ, ನಿಮಗೆ ಯಾವ ಪ್ರಾಡಕ್ಟ್ ತೊಗೋಬೇಕು, ಯಾವ ಪ್ರಾಡಕ್ಟ್ನ ಹಚ್ಚಿದ್ರೆ ನನ್ನ ಫೇಸಿಗೆ ಸೂಟ್ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಅಲ್ವಾ. ಸೊ ಫ್ರೆಂಡ್ಸ್, ಈಗ ಕೆಲವು ಟೈಮ್ ನೀವು ಅಬ್ಸರ್ವ್ ಮಾಡಿರಬೇಕು, ನೀವು ಪ್ರಾಡಕ್ಟ್ಸ್ನ ಯಾರೋ ಹೇಳಿದ್ದಾರೆ ಅಂತ ತೊಗೊಂಡು ಹಚ್ಚಿರ್ತೀರ, ಬಟ್ ನಿಮ್ಮ ಫೇಸಲ್ಲಿ ಅದು ಬ್ಲ್ಯಾಕಾಗಿ ಕಾಣಿಸ್ತಾ ಇರುತ್ತೆ, ಇಲ್ಲಾಂದರೆ ತುಂಬ ವೈಟ್ ಬೂದಿ ಥರ ಆಗಿದೆ ಅಂತ ಅನಿಸ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಯಾಕಾಗುತ್ತೆ ಅಂದರೆ, ನೀವು ಸ್ಕಿನ್ ಕೇರಲ್ಲಿ ಮಿಸ್ಟೇಕ್ಸ್ನ ಮಾಡ್ತಾ ಇರ್ತೀರಾ, ಅಥವಾ ಪ್ರಾಡಕ್ಟ್ಸ್ನ ನೀವು ನಿಮ್ಮ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನು ನೀವು ತೊಗೊಂಡಿರೋದಿಲ್ಲ. ಫ್ರೆಂಡ್ಸ್, ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಸ್ಕಿನ್ ಯಾವುದು ಅಂತ ಹೇಳ್ತಾ ಹೋಗ್ತೀನಿ. ಅದೇ ಥರ ನೀವು ಅಬ್ಸರ್ವ್ ಮಾಡಿಕೊಂಡು ಯಾವ ಥರ ನಾನು ಸ್ಕಿನ್ ಕೇರ್ ಮಾಡ್ಕೋಬೇಕು ಅನ್ನೋದನ್ನು ಇದರಲ್ಲಿ ನೀವು ಡೀಟೇಲಾಗಿ ತಿಳ್ಕೊಬಹುದು. ಓಕೆನಾ ಫ್ರೆಂಡ್ಸ್, ಸ್ಕಿನ್ ಕೇರ್ ಅಂತ ಬಂದಾಗ ಫಸ್ಟ್ ಏನೇನೆಲ್ಲ ಯೂಸ್ ಮಾಡಬೇಕು ಅಂತ ಸ್ಟೆಪ್ಸ್ ಹೇಳಿಬಿಡ್ತೀನಿ. ಮೊದಲನೇದಾಗಿ ಫೇಸ್ ವಾಶ್ ಆದಮೇಲೆ ಟೋನರ್ ಯೂಸ್ ಮಾಡಬೇಕು. ಟೋನರ್ ಆದಮೇಲೆ ಸಿರಮ್ ಆದಮೇಲೆ ಮಾಯ್ಶ್ಚರೈಸರ್ ಆದಮೇಲೆ ಸನ್ಸ್ಕ್ರೀನ್. ಇದಿಷ್ಟನ್ನು ನೀವು ಅಪ್ಲೈ ಮಾಡ್ಕೋಬೇಕು. ಆಮೇಲೆ ನೀವು ಯಾವುದು ಕಾಂಪ್ಯಾಕ್ಟು ಪೌಡರ್ ಏನು ಯೂಸ್ ಮಾಡ್ತೀರಾ ಅದನ್ನು ನೀವು ಯೂಸ್ ಮಾಡ್ಕೋಬಹುದು. ಓಕೆನಾ ಫ್ರೆಂಡ್ಸ್, ಮೊದಲನೇದಾಗಿ ಫೇಸ್ ವಾಶ್ ಮಾಡಾದಮೇಲೆ ನೀವು ಟೋನರ್ ಯೂಸ್ ಮಾಡ್ತೀರಾ, ಸಿರಮ್ ಎರಡೂ ಯೂಸ್ ಮಾಡಬೇಕಾ ಅಂತಂದರೆ ಎರಡೂ ಯೂಸ್ ಮಾಡಿ. ಯಾಕಂದರೆ ಬಿಗಿನಿಂಗಿಂದನೇ ನೀವು ಸ್ಕಿನ್ ಕೇರ್ ಚೆನ್ನಾಗಿ ಇಟ್ಕೊಂಡಿದ್ರೆ ಅಂದರೆ ಫ್ಯೂಚರ್ಸಲ್ಲಿ ನಿಮಗೆ ಪ್ರಾಬ್ಲಮ್ ಬರೋದಿಲ್ಲ. ಫ್ರೆಂಡ್ಸ್, ನನಗೂ ಸ್ಟಾರ್ಟಿಂಗಲ್ಲಿ ಅಂದರೆ ಕಾಲೇಜ್ ಡೇಸಲ್ಲಿ ಹೋಗುವಾಗ ಅವಾಗೆಲ್ಲ ಸ್ಕಿನ್ ಕೇರ್ ಬಗ್ಗೆ ಹೇಳೋರು ಯಾರೂ ಇರಲಿಲ್ಲ. ಸೊ ನಾನು ತುಂಬಾ ಪ್ರಾಬ್ಲಮ್ ಮಾಡ್ಕೊಂಡು ಬಿಟ್ಟಿದ್ದೆ ಇವಾಗೆಲ್ಲ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ತುಂಬಾ ಟೈಮ್ ತೊಗೊಂಡ್ಬಿಡುತ್ತೆ. ಸೊ ಅದಕ್ಕೆ ಈ ವಿಡಿಯೋನ ಬಿಗಿನರ್ಸೇ ನೋಡ್ತಾ ಇರ್ತೀರಾ, ಯಾಕಂದರೆ ಸ್ಕಿನ್ ಕೇರ್ನ ಬಿಗಿನಿಂಗಿಂದ ಯಾವ ಥರ ಮಾಡ್ಕೋಬೇಕು ಅಂತ ಎಲ್ರಿಗೂ ಇಂಪಾರ್ಟೆಂಟ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಇವಾಗಿಂದನೇ ನೀವು ಚೆನ್ನಾಗಿ ಸ್ಕಿನ್ ಕೇರ್ನ ಮಾಡ್ತಾ ಬಂದರೆ ಅಂದರೆ ಫ್ಯೂಚರಲ್ಲಿ ನಿಮಗೆ ಪ್ರಾಬ್ಲಮ್ ಇರಲ್ಲ. ಮೊದಲನೇದಾಗಿ ಟೋನರ್ ಯೂಸ್ ಮಾಡ್ಕೊಂಡ್ರಿ, ಸಿರಮ್ ಯೂಸ್ ಮಾಡ್ತೀರಲ್ವ. ಸೊ ಟೋನರ್ ಯೂಸ್ ಮಾಡಲೇಬೇಕು, ಯಾಕಂದರೆ ಎಲ್ರಿಗೂ ಫೇಸಲ್ಲಿ ಪೋರ್ಸ್ ಅನ್ನೋದು ಇದ್ದೇ ಇರುತ್ತೆ. ಆ ಪೋರ್ಸ್ ಮಿನಿಮೈಸ್ ಆಗಬೇಕು ಅಂದರೆ ನೀವು ಟೋನರ್ ಯೂಸ್ ಮಾಡಬೇಕು. ಸಿರಮ್ಸ್ನ ಏನಕ್ಕೆ ಯೂಸ್ ಮಾಡ್ತೀರಾ ಅಂದರೆ, ಸಿರಮ್ಸಲ್ಲಿ ಫ್ರೆಂಡ್ಸ್ ವಿಟಮಿನ್ ಸಿ ಸಿರಮ್ಸ್ ಇದೆ, ನೈಸಿನಮೈಡ್ ಇದೆ, ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ. ಸೊ ಈ ಥರ ಎಲ್ಲ ಕಂಟೆಂಟ್ ಇರುವಂಥದ್ದನ್ನು ನೋಡಿ ನೀವು ತಗೊಳ್ಳುವಾಗ ಇದರಲ್ಲೂ ಕೂಡ ವಿಟಮಿನ್ ಸಿ ಸಿರಮ್ಮು ಪಿಗ್ಮೆಂಟೇಷನು, ಡಾರ್ಕ್ ಸ್ಪಾಟ್ಸ್ ಇರೋರಿಗೆ ಹೆಲ್ಪ್ ಆಗುತ್ತೆ. ಸ್ಯಾಲಿಸಿಲಿಕ್ ಆ್ಯಸಿಡು ಮತ್ತು ನೈಸಿನಮೈಡ್ ಇನ್ಕ್ಲೂಡ್ ಇರೋದು ನಿಮಗೆ ಯಾರಿಗೆ ಆಯಿಲ್ ಸ್ಕಿನ್ನು, ಆ್ಯಕ್ನಿ ಪೋರ್ ಸ್ಕಿನ್ನು ಇರುತ್ತಲ್ವ ಅವ್ರಿಗೆ ಅದು ಹೆಲ್ಪ್ ಆಗುತ್ತೆ. ಓಕೆನಾ. ಸೊ ಫ್ರೆಂಡ್ಸ್, ಇದರಲ್ಲಿ ನೆಕ್ಸ್ಟ್ ಬಂದುಬಿಡ್ತೀನಿ, ಯಾವ ಸ್ಕಿನ್ ಇರೋರು ಯಾವ ಥರ ಮಾಯ್ಶ್ಚರೈಸರ್ನ ಚಾಯ್ಸ್ ಮಾಡಬೇಕು, ಹಾಗೆ ಯಾವ ಫೇಸ್ ವಾಶ್ನ ಚಾಯ್ಸ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ. ಫ್ರೆಂಡ್ಸ್, ಮೊದಲನೇದಾಗಿ ಸ್ಕಿನ್ ಯಾವ ಟೈಪು ಅಂತ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಆಯಿಲ್ ಫೇಸ್ ಇರೋರು ಏನು ಮಾಡಬೇಕಂದ್ರೆ, ಮಾರ್ನಿಂಗ್ ನೀವು ಫೇಸ್ ವಾಶ್ ಮಾಡಿದಾಗ ಹಾಫ್ ಆನ್ ಅವರ್ ಏನೂ ಹಚ್ಚದೇನೆ ನಿಮ್ಮ ಫೇಸು ಗ್ಲೋಯಿಂಗಾಗಿ ಕಾಣಿಸ್ತಿದೆ, ಅಲ್ಲಲ್ಲಿ ಸ್ವಲ್ಪ ಆಯಿಲ್ ಅನ್ನಿಸ್ತಿದೆ ಅಂದರೆ ಅವ್ರ ಫೇಸ್ ಯಾವಾಗಲೂ ಗ್ಲೋ ಥರ ಕಾಣಿಸ್ತಾ ಇರುತ್ತೆ. ಸೊ ಆ ಥರ ಏನಾದರೂ ಇತ್ತು ಅಂದರೆ ಅದು ನಿಮಗೆ ಆಯಿಲ್ ಫೇಸ್. ಫ್ರೆಂಡ್ಸ್, ಸ್ಕಿನ್ನ ಐಡೆಂಟಿಫಿಕೇಷನ್ ಮಾಡ್ಕೊಳೋದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ. ಸೊ ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ. ಓಕೆನಾ. ಇದೇ ಥರ ಆಯಿಲ್ ಫೇಸ್ ಇರೋರು ನೋಡ್ಕೋಬೇಕು. ಇದೇ ಥರನೇ ನೀವು ಫೇಸ್ ವಾಶ್ ಮಾಡಿ ಹಾಫ್ ಆನ್ ಅವರ್ ಅಥವಾ 1 ಅವರ್ ಬಿಟ್ಟರೂ ನಿಮ್ಮ ಸ್ಕಿನ್ನು ಡ್ರೈ ಆಗ್ತಾ ಇದೆ, ತುಂಬ ಸ್ಕಿನ್ನಲ್ಲಿ ಟೈಟ್ನೆಸ್ ಅನಿಸ್ತಾ ಇದೆ ಅಂದರೆ ಅವ್ರದ್ದು ಡ್ರೈ ಸ್ಕಿನ್ ಆಗಿರುತ್ತೆ. ಹಾಗೆ ಕಾಂಬಿನೇಷನ್ ಸ್ಕಿನ್ ಇರೋರ್ಗೆ ಏನಂದರೆ ಟೀ ಝೋನ್ ಅಂತ ಹೇಳ್ತಾರೆ, ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ಆಯಿಲಿ ಇರುತ್ತೆ, ಇಷ್ಟು ಆಯಿಲ್ ಇರುತ್ತೆ, ಇಲ್ಲೆಲ್ಲ ಆಯಿಲಿ ಇರುತ್ತೆ, ಇಲ್ಲೆಲ್ಲ ಆಯಿಲಿ ಅವರಿಗೆ ಇರೋದಿಲ್ಲ.
ಸೊ ಅವ್ರಿಗೆ ಕಾಂಬಿನೇಷನ್ ಸ್ಕಿನ್. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸೆನ್ಸಿಟಿವ್ ಸ್ಕಿನ್ ಇರೋರು ಏನಂದರೆ ಫೇಸ್ ವಾಶ್ ಹಾಕಿ ಅವ್ರಿಗೂ ಕೂಡ ಅಷ್ಟೇ ಹಾಗೆ ಬಿಟ್ಟಾಗ ಫೇಸು ಡ್ರೈ ಅನಿಸ್ತಾ ಇದೆ, ಸ್ವಲ್ಪ ಟೈಟನ್ ಜಾಸ್ತಿ ಆಗ್ತಾ ಇರುತ್ತೆ. ಹಾಗೆ ಫ್ರೆಂಡ್ಸ್ ಅವರು ಮಾಯ್ಶ್ಚರೈಸರ್ಸ್ ಏನು ಯೂಸ್ ಮಾಡಿಲ್ಲ ಅಂದರೆ ಇಲ್ಲಿ ಫೇಸಲ್ಲೆಲ್ಲ ಇಚಿಂಗ್ನೆಸ್ ಆಗ್ತಾ ಇರುತ್ತೆ, ಹಾಗೆ ರೆಡ್ಡಿನೆಸ್ನ ನೀವು ನೋಡಬಹುದು. ಅವ್ರದ್ದು ಸೆನ್ಸಿಟಿವ್ ಸ್ಕಿನ್ ಆಗಿರುತ್ತೆ. ಸೊ ಸ್ಕಿನ್ ಟೈಪ್ಸ್ ಯಾವುದು ಯಾವ ಥರ ಕಂಡುಹಿಡ್ಕೋಬೇಕು ಅಂತ ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ಇದರಲ್ಲಿ ಮಾಯ್ಶ್ಚರೈಸರ್ನ ಯಾವ ಥರ, ಫೇಸ್ ವಾಶ್ ಯಾವ ಥರ ನೀವು ತೊಗೋಬೇಕು ಅಂದರೆ, ಮೊದಲನೇದಾಗಿ ಫೋಮಿಂಗ್ ಫೇಸ್ ವಾಶ್ನ ತೊಗೊಳ್ಳಿ, ಇಲ್ಲಾಂದರೆ ಜೆಲ್ ಬೇಸ್ ಫೇಸ್ ವಾಶ್ ಬರುತ್ತೆ. ಆಯಿಲ್ ಸ್ಕಿನ್ ಇರೋರು ಜೆಲ್ ಬೇಸ್ಡು ಅಥವಾ ಫೋಮಿಂಗ್ ಫೇಸ್ ವಾಶಸ್ ಬರುತ್ತೆ ಫ್ರೆಂಡ್ಸ್, ಆ ಥರ ತೊಗೊಳ್ಳಿ. ಆ್ಯಕ್ನಿ ಮತ್ತು ಪೋನ್ ಸ್ಕಿನ್ ಇರೋರು ಯಾವಾಗಲೂ ಸ್ವಲ್ಪ ಸಲಿಕ್ ಆ್ಯಸಿಡ್ ಕಂಟೆಂಟ್ ಇರುವಂಥ ಫಾರ್ಮಿಂಗ್ ಫೇಸ್ ವಾಶ್ ಯೂಸ್ ಮಾಡಿದ್ರೆ ನಿಮ್ಮ ಫೇಸಲ್ಲಿ ಆಯಿಲ್ ಕಂಟ್ರೋಲ್ ಕೂಡ ಆಗುತ್ತೆ, ಹಾಗೆ ಪಿಂಪಲ್ಸ್ ಬರೋದು ರೆಡ್ಯೂಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ನೀವು ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದಾಗೂ ಕೂಡ ಆ ಕಂಟೆಂಟ್ ಇರೋವಂಥ ಫೇಸ್ ವಾಶ್ನೇ ಅವರು ಕೊಟ್ಟಿರ್ತಾರೆ. ಸೊ ನಾನು ಹೇಳಿದೆ ಅಂತ ನೀವು ಅದನ್ನು ತೊಗೊಂಡು ಯೂಸ್ ಮಾಡಬೇಕಂತಲ್ಲ. ಸೊ ನಿಮ್ಮ ಸ್ಕಿನ್ ಟೈಪ್ ಯಾವುದಿದೆ ಅಂತ ಮೊದಲು ನೋಡ್ಕೊಂಡ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಡ್ರೈ ಸ್ಕಿನ್ ಇರೋರು ನಾರ್ಮಲಾಗಿ ನೀವು ಕ್ರೀಮಿ ಬೇಸ್ಡ್ ಫೇಸ್ ವಾಶ್ಗಳು ಬರುತ್ತೆ, ಸೊ ಆ ಥರ ನೀವು ತೊಗೊಂಡು ಯೂಸ್ ಮಾಡ್ಕೋಬೇಕು. ಸೊ ಫ್ರೆಂಡ್ಸ್, ಕಾಂಬಿನೇಷನ್ ಸ್ಕಿನ್ ಇರೋರು ಅಷ್ಟೇ ಜೆಲ್ ಬೇಸ್ಡಲ್ಲಾದರೂ ತೊಗೊಳ್ಳಿ, ಫಾರ್ಮಿಂಗಲ್ಲಾದರೂ ತೊಗೊಳ್ಳಿ, ಯಾಕಂದರೆ ಅವ್ರಿಗೂ ಕೂಡ ಕಾಂಬಿನೇಷನ್ ಇರುತ್ತಲ್ವ, ಆಯಿಲ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಸೆನ್ಸಿಟಿವ್ ಸ್ಕಿನ್, ಡ್ರೈ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್ ಅಥವಾ ಆಯಿಲ್ ಸ್ಕಿನ್, ಕಾಂಬಿನೇಷನ್ ಸ್ಕಿನ್ನು ಎರಡೂ ಒಂದೇ ಥರ ಇರೋದ್ರಿಂದ ಇದು ಎಲ್ಲದಕ್ಕೂ ಒಂದೇ ಇನ್ಕ್ಲೂಡ್ ಆಗುತ್ತೆ ಅಂತ ಪ್ರಾಡಕ್ಟ್ಸ್ಗಳು ತೊಗೊಳ್ಳುವಾಗ ಅದು ಒಂದೇ ಥರನೇ ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್ ಮಾಯ್ಶ್ಚರೈಸರ್ಗೆ ನೀವು ಬಂದ್ರಿ ಅಂದರೆ, ಮಾಯ್ಶ್ಚರೈಸರಲ್ಲಿ ಜೆಲ್ ಬೇಸ್ಡ್ ಮಾಯ್ಶ್ಚರೈಸರು ಆಯಿಲ್ ಸ್ಕಿನ್ ಇರೋರು ಯೂಸ್ ಮಾಡಬೇಕು, ಕ್ರೀಮಿ ಬೇಸ್ಡ್ ಇರೋರು ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡ್ಕೊಳ್ಳಿ. ಸೆನ್ಸಿಟಿವ್ ಸ್ಕಿನ್ ಇರೋರು ಅಷ್ಟೇ ಲೈಟ್ ವೆಯ್ಟು ಮತ್ತು ಕ್ರೀಮಿ, ಲೈಟ್ ವೆಯ್ಟಲ್ಲಿ ಕ್ರೀಮ್ ಬೇಸ್ಡ್ ಅಂತ ಬರುತ್ತೆ, ಆ ಥರದನ್ನು ನೀವು ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡ್ಕೋಬೇಕಾಗುತ್ತೆ, ಓಕೆನಾ ಫ್ರೆಂಡ್ಸ್. ಕಾಂಬಿನೇಷನ್ ಸ್ಕಿನ್ ಇರೋರು ಅಷ್ಟೇ ಜೆಲ್ ಬೇಸ್ಡಲ್ಲೇ ಯೂಸ್ ಮಾಡ್ಕೊತಾ ಬನ್ನಿ. ಇದರಲ್ಲಿ ನೀವು ಸ್ಕಿನ್ ಕೇರ್ ಮಾಡುವಾಗ ಹೇಗೆ ಯಾವ ಥರ ಸ್ಟೆಪ್ಸ್ನ ಯೂಸ್ ಮಾಡಬೇಕು, ಹಾಗೆ ಕ್ರೀಮ್ನ ಫೇಸ್ ವಾಶ್ನ ಯಾವ ಥರ ತೊಗೋಬೇಕು ಅಂತ ಎಲ್ಲ ಹೇಳಿದ್ದೀನಿ. ಸೊ ಇದೆಲ್ಲನೂ ನೀವು ಫಾಲೋ ಮಾಡ್ತಾ ಬಂದರೆ ಅಂದರೆ ನಿಮ್ಮ ಸ್ಕಿನ್ನು ಯಾವಾಗೂ ಗ್ಲೋಯಿಂಗ್ ಆಗಿರುತ್ತೆ ಫ್ರೆಂಡ್ಸ್. ನಾವೇನು ಮಾಡೋ ತಪ್ಪೇನಂದರೆ ಇದರಲ್ಲಿ ಎಲ್ಲದನ್ನು ಸ್ಕಿಪ್ ಮಾಡ್ತಾ ಹೋಗ್ತೀವಿ. ಇವಾಗ ಬರೋ ಕ್ವಶನ್ ಏನಂದರೆ, ಹೌದು ಇದಕ್ಕೆಲ್ಲ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ, ಒಪ್ಕೋತೀನಿ. ಸೊ ಇವಾಗ ಏನಂದರೆ ಫ್ರೆಂಡ್ಸ್, ಆನ್ಲೈನಲ್ಲಿ ನಿಮಗೆ ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ, ಯಾವುದು ಏನು ತುಂಬ ಕಾಸ್ಟ್ಲಿ ಇರಲ್ಲ. ಅದರಲ್ಲೂ ಎಸ್ಪೆಷಲಿ ಇವಾಗ ಏನಂದರೆ ಕೋಂಬೋ ಅಲ್ಲಿ ಸಿಕ್ಬಿಡುತ್ತೆ, ಫೇಸ್ ವಾಶು, ಟೋನರು, ಸಿರಮ್ಮು, ನಿಮಗೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಇದೆಲ್ಲ ನಿಮಗೆ ಪರ್ಪಲಲ್ಲಾಗಲಿ ಇನ್ನೊಂದರಲ್ಲಾಗಲಿ, ನಾನು ಇದನ್ನೇನು ಪ್ರಮೋಷನ್ಗೆ ಹೇಳ್ತಾ ಇಲ್ಲ, ಬಟ್ ನಿಮಗೆ ಎಲ್ಲಿ ಆ ಥರ ಕೋಂಬೋ ಅಲ್ಲಿ ಸಿಗುತ್ತಲ್ಲ ಅದರಲ್ಲಿ ನೀವು ತೊಗೊಂಡ್ರೆ ಅಂದರೆ ನಿಮಗೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋದಕ್ಕೆ ಬೆಟರ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ಸ್ಕಿನ್ ಕೇರ್ನ ಮಿಸ್ಟೇಕ್ಸ್ನ ಮಾಡ್ಕೊಳಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಮೊದಲಿಂದನೇ ನೀವು ಸ್ಕಿನ್ ಹೆಲ್ದಿಯಾಗಿ ಚೆನ್ನಾಗಿ ಇಟ್ಕೊಂಡಿರಿ. ಹಾಗೇ ನೀವು ಎಷ್ಟೇ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೊಂಡು ಏನೇ ಮಾಡ್ತೀನಿ ಅಂದ್ರೂ ಕೂಡ ನೀವು ಹೆಲ್ದಿ ಡಯಟ್ಸ್ನ ಫಾಲೋ ಮಾಡಬೇಕು. ಹಾಗೆ ಸ್ಕಿನ್ ಕೇರ್ ಅಂತ ಬಂದಾಗ ಚೆನ್ನಾಗಿ ನೀರು ಕುಡೀರಿ. ನಮ್ಮ ಬಾಡಿ ನಾವು ಹೈಡ್ರೇಟಾಗಿ ಇಟ್ಕೊಂಡಿದ್ವಿ ಅಂದರೆ ಪಿಂಪಲ್ಸ್ ಬರೋದು ಅವಾಯ್ಡ್ ಆಗುತ್ತೆ, ಓಕೆನಾ ಫ್ರೆಂಡ್ಸ್. ಹೀಗೆ ಸ್ಕಿನ್ ಕೇರಲ್ಲಿ ಯಾವ ಥರ ಮಾಡ್ಕೋಬೇಕಂತ ಹೇಳಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರು ತುಂಬಾ ನಮಗೆ ಅಮೌಂಟ್ನ ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ, ನಮ್ಗೆ ಹಾಗೆ ಬೇಕಂದರೆ ನನ್ನ ಚಾನಲಲ್ಲಿ ನೀವು ಹೋಮ್ ರೆಮಿಡೀಸ್ ಕೂಡ ನೋಡ್ಬೋದು, ಅದರಲ್ಲೂ ಕೆಲವೊಂದನ್ನು ಯೂಸ್ ಮಾಡ್ಕೊಳ್ಳಿ. ಬಟ್ ಸ್ಕಿನ್ ಕೇರ್ ಅಂತ ಬಂದಾಗ ನೀವು ಈ ಥರ ರುಟೀನ್ ಫಾಲೋ ಮಾಡಲೇಬೇಕಾಗುತ್ತೆ, ಇಲ್ಲ ಅಂದರೆ ಅದು ವರ್ಕ್ ಆಗೋಲ್ಲ. ಹೋಮ್ ರೆಮಿಡೀಸ್ನ ಏನಂದರೆ ವೀಕ್ಲಿ 1 ಟೈಮ್ 2 ಟೈಮ್ ನೀವು ಯೂಸ್ ಮಾಡ್ತೀರಾ ಅಷ್ಟೇ ಅಲ್ವಾ. ಸ್ಕಿನ್ ಕೇರ್ ಅಂತ ಬಂದಾಗ ಡೈಲಿ ನಾವು ಅದನ್ನು ಮಾಡಲೇಬೇಕಾಗುತ್ತೆ ಫ್ರೆಂಡ್ಸ್. ಬಿಗಿನಿಂಗಿಂದ ಚೆನ್ನಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಫ್ಯೂಚರಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅವಾಗೇನಾಗುತ್ತೆ ಅಂದರೆ ನೀವು ಇವಾಗ ದುಡ್ಡು ಹಾಕಬೇಕು ಅಂತ ಯೋಚನೆ ಮಾಡಿದ್ರೆ ನೆಕ್ಸ್ಟ್ ಡಾಕ್ಟರ್ವರೆಗೂ ಹೋಗಿ ಅಲ್ಲಿ ಡಬಲ್ ಖರ್ಚಾಗುತ್ತೆ. ಸೊ ಆ ಥರ ಯಾರು ಮಾಡ್ಕೋಬೇಡಿ. ಸೊ ಸ್ಕಿನ್ ಕೇರ್ ಮಿಸ್ಟೇಕ್ಸ್ನ ಮಾಡಬೇಡಿ, ಇದೇ ಥರ ಫಾಲೋ ಅಪ್ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ನಿಮಗೆ ಸ್ಕಿನ್ ಯಾವುದು ಟೈಪು ನಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಅಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪರ್ಟಿಕ್ಯುಲರಾಗಿ ಅದು ಯಾವ ಸ್ಕಿನ್ ಇರೋರಿಗೆ ನಾನು ವಿಡಿಯೋ ಮಾಡಿ ನೆಕ್ಸ್ಟ್ ಬರೋವಂತಹ
ವಿಡಿಯೋಗಳಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆನಾ ಫ್ರೆಂಡ್ಸ್, ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ಕಿನ್ ಕೇರ್ ಬಿಗಿನರ್ಸು. ಸೊ ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.